ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ಭಾರ್ಗವಿ LLBಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಮನೆಯಲ್ಲಿ ಭಾರ್ಗವಿಯ ತಾಯಿಗೆ ಬಿಸಿ ಪಾತ್ರೆ ಕೈಗೆ ಹತ್ತಿರದಿಂದ ಕೈ ಸುಟ್ಟು ಗಾಯವಾಗಿ ಅಮ್ಮ ಎಂದು ಕೂಗ್ತಾಳೆ. ಆಗ ಅದನ್ನು ಕೇಳಿ ಭಾರ್ಗವಿಯ ತಂದೆ ರವೀಂದ್ರ ಬಂದು ಗಾಬರಿಯಾಗಿ ಯಾಕೆ ಕೂಗಿದೆಯಾ ಅಂತ ಕೇಳ್ತಾನೆ. ಆಗ ಒಮ್ಮೆಲೆ ಬೆಕ್ಕು ಹಾರಿ ಬಂದು ಭಯದಿಂದ ಕೂಗಿದೆ ಅಂತ ಹೇಳ್ತಾಳೆ. ಆಗ ರವೀಂದ್ರ ಯಾಕೆ ಸುಳ್ಳು ಹೇಳ್ತೀಯ ಅಂತ ಅವಳ ಕೈಯನ್ನು ಹಿಡಿದು ಸುಟ್ಟು ಗಾಯವಾಗಿದ್ದನ್ನು ನೋಡಿ ಎಚ್ಚರಿಕೆಯಿಂದ ನೋಡ್ಕೊಂಡು ಕೆಲಸ ಮಾಡಬೇಕಲ್ವಾ ಅಂತ ಕೈಗೆ ಮಲಮ್ ತಂದು ಹಚ್ತಾನೆ. ಆಗ ಭಾರ್ಗವಿಯ ತಾಯಿ ನನ್ನ ಮನಸ್ಸು ಸರಿಯಿಲ್ಲ, ಭಾರ್ಗವಿಯದೇ ಚಿಂತೆಯಾಗಿದೆ, ನನ್ನ ಭಾರ್ಗವಿಯನ್ನು ಚೆನ್ನಾಗಿಟ್ಟಿರೋ ದೇವರೇ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಇತ್ತ ಭಾರ್ಗವಿಯ ಕೈಗೆ ಸುಟ್ಟು ಗಾಯವಾಗಿದ್ದರಿಂದ ಅರ್ಜುನ್ ಅವಳನ್ನು ಸಮಾಧಾನ ಮಾಡ್ತಾನೆ. ಆಗ ಅರ್ಜುನ್ ಚಿಕ್ಕಮ್ಮ ಸಾಕ್ಷಿ, ಇವು ಭಾರ್ಗವಿ ದೇವರ ಮನೆಗೆ ಕಾಲಿಡೋದ್ರಿಂದ ಹೀಗೆ ಆಯಿತು, ಅವಳ ಅಪಶಕುನ, ಅವಳ ಜಾತಕ ಗ್ರಹತಿ ಸರಿಯಿಲ್ಲ ಅಂತ ಹೇಳ್ತಾಳೆ. ಆಗ ನಿರ್ಮಲ, ಇವಳು ಮನೆಗೆ ದೀಪ ಹಚ್ಚುವ ಮಹಾಲಕ್ಷ್ಮಿ ಅಲ್ಲ, ಮನೆಗೆ ಬೆಂಕಿ ಹಚ್ಚುವ ಮಾರಿ, ಇಂಥವಳನ್ನು ನಮ್ಮ ದೇವರ ಮನೆಯಲ್ಲಿ ಬಿಟ್ಟಿದ್ದೇ ತಪ್ಪು, ಇವಳನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂತ ಹೇಳ್ತಾಳೆ. ಆಗ ಅರ್ಜುನ್ಗೆ ಸಿಟ್ಟು ಬಂದು, ಭಾರ್ಗವಿ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಾ, ಭಾರ್ಗವಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ, ಭಾರ್ಗವಿ ನನ್ನ ಹೆಂಡತಿ, ಈ ಮನೆಯ ಸೊಸೆ, ಅವಳ ಕೈಗೆ ಬೆಂಕಿ ಹತ್ತಿದೆ, ಅವಳಿಗೆ ಏನಾಗಿದೆ ಅಂತ ನೋಡೋದು ಬಿಟ್ಟು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ಶಕುಂತಲಾ ನಿರ್ಮಲೆಗೆ, ನೀವು ಹೀಗೆಲ್ಲ ಮಾತಾಡೋದು ಸರಿಯಿಲ್ಲ, ಅವಳು ನಿಮ್ಮ ಹಾಗೆ ಈ ಮನೆಯ ಸೊಸೆ ಅಂತ ಹೇಳ್ತಾಳೆ. ಆಗ ನಿರ್ಮಲ ಶಕುಂತಲಾಗೆ, ನಿಮ್ಮ ಬುದ್ಧಿ ಕೆಟ್ಟದ್ದು ಸಾಲದು ಅಂತ ಈಗ ನನ್ನ ಮಗನ ಬುದ್ಧಿನೂ ಕೆಡಿಸ್ತಾ ಇದ್ದೀರಾ, ಇನ್ನು ಮುಂದೆ ನನಗೆ ಈ ಭಾರ್ಗವಿಯನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಇವತ್ತು ನೀನು ಈ ಮನೆಯಲ್ಲಿ ಇರಬಾರ್ದು, ನಡಿ ಅಂತ ಭಾರ್ಗವಿಗೆ ಹೊರಗೆ ಹಾಕಲು ಬರ್ತಾಳೆ. ಆಗ ಅರ್ಜುನ್ ಸಿಟ್ಟಿನಿಂದ, ಭಾರ್ಗವಿಯರು ಈ ಮನೆಯ ಅನಿಷ್ಟ ಅಲ್ಲ, ಈ ಮನೆಯ ಮಹಾಲಕ್ಷ್ಮಿ, ನಾನು ಈ ಮನೆಯ ಮಗ ಅಂದರೆ ಅವರು ನಿಮ್ಮ ಮಗನ ಹೆಂಡತಿ, ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ, ಅವಳನ್ನು ಈ ಮನೆಯಿಂದ ಹೊರಗೆ ಹಾಕಿದರೆ ಅವಳ ಜೊತೆ ನಾನು ಹೊರಗೆ ಹೋಗಬೇಕಾಗುತ್ತೆ ಅಂತ ಹೇಳಿ ಭಾರ್ಗವಿಯನ್ನು ಕರೆದುಕೊಂಡು ರೂಮಿಗೆ ಕರೆದುಕೊಂಡು ಹೋಗಿ ಅವಳ ಕೈಗೆ ಮುಲಾಮು ಹಚ್ಚುತ್ತಾ, ನಿಮಗೆ ನೋವಾದರೆ ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಬೇಜಾರಿಂದ ಹೇಳ್ತಾನೆ. ಅದನ್ನು ಕಂಡು ಭಾರ್ಗವಿಗೆ, ಇವನು ನೋವು ಕೊಡ್ತಾನೆ, ಆರೈಕೆನೂ ಮಾಡ್ತಾನೆ, ಇವನು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾನೆ ಅಂತ ನನ್ನ ಮನಸ್ಸು ಹೇಳ್ತಿದೆ, ಆದರೆ ನನ್ನ ಬುದ್ಧಿ ಇವನು ಮೋಸಗಾರ, JP ಪಾಟೀಲ್ ಮಗ, ಇವನ ಪ್ರೀತಿ ನಿಜಾನ ನಾಟಕನ ಅಂತ ಹೇಳ್ತಿದೆ, ಆದರೂ ಇವನು ಒಳ್ಳೆಯವನು ಇರಬಹುದಾ, ನಾನೇ ಇವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀನ, ಆದರೂ ಇವನ ಜೊತೆ ಸರಿಯಾಗಿ ಮಾತಾಡಿ ನಿಜಾನ ತಿಳ್ಕೋಬೇಕು ಅಂತ ಅಂದ್ಕೊಳ್ತಾಳೆ. ಆಗ ಅಲ್ಲಿಗೆ ಬಂದ ಶಕುಂತಲಾ ಮತ್ತು ರುದ್ರ ಅರ್ಜುನ್ ಭಾರ್ಗವಿಯ ಮುಲಾಮು ಹಚ್ಚುವುದನ್ನು ನೋಡಿ ಸಂತೋಷ ಪಡ್ತಾರೆ. ಇತ್ತ ವಂದನಾ ಮನೆಯಲ್ಲಿ ಅರ್ಜುನನ್ನು ನೋಡಿ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೊರಟಾಗ ಅಲ್ಲಿಗೆ ವಿಕ್ಕಿ ಬಂದು, ಎಲ್ಲಿಗೆ ಹೊರಟಿದ್ಯಾ ಅಕ್ಕ ಅಂತ ಕೇಳ್ತಾನೆ. ಆಗ ವಂದನಾ, ಅರ್ಜುನ್ ಮನೆಗೆ ಹೋಗ್ತಾ ಇದ್ದೀನಿ, ಡ್ಯಾಡ್ ಯಾಕೋ ಸರಿಯಾಗಿ ಹೇಳ್ತಾ ಇಲ್ಲ, ಅದಕ್ಕೆ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಗ ವಿಕ್ಕಿ, ಡ್ಯಾಡ್ ಯಾಕೆ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಿದ್ದಾರೆ, ನನ್ನ ಮೇಲೆ ಸುಮ್ಮನೆ ರೇಗಾಡ್ತಿದ್ದಾರೆ, ಅವರು ತುಂಬ ಬೇಜಾರಿನಲ್ಲಿದ್ದಾರೆ, ವಿಷಯ ಬೇರೆ ಏನೋ ಇರಬಹುದು ಅಂತ ಹೇಳ್ತಾನೆ. ಆಗ ವಂದನಾ, ಡ್ಯಾಡ್ಗೆ ಅರ್ಜುನ್ ಭಾರ್ಗವಿ ಲವ್ ಮಾಡುವ ವಿಷಯ ಗೊತ್ತಾಗಿದೆ, ಅದಕ್ಕೆ ಬೇಜಾರಾಗಿದೆ, ಈ ವಿಷಯ ತಿಳಿದು JP ಅಂಕಲ್ಗೆ ಹೇಳಿ ಬರ್ತೀನಿ ಅಂತ ಅವರು ಮನೆಗೆ ಹೋಗಿದ್ರು, ಆದರೆ ಅವರ ಮನೆಗೆ ಹೋಗಿ ವಾಪಸ್ ಬಂದ ಮೇಲೆ ಯಾಕೋ ಒಂಥರ ಆಡ್ತಿದ್ದಾರೆ, ಅದಾದಮೇಲೆ ಅರ್ಜುನ್ ಕೂಡ ನನ್ನ ಕಾಲ್ಗೆ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ JP ಪಾಟೀಲ್ ಅಂಕಲ್ ಮನೆಗೆ ಹೋಗಿ ಅರ್ಜುನ್ ಬಗ್ಗೆ ತಿಳ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಗ ವಿಕ್ಕಿ, JP ಅಂಕಲ್ ಅರ್ಜುನ್ ಭಾರ್ಗವಿಯನ್ನು ಪ್ರೀತಿಸ್ತಿರುವ ವಿಷಯ ತಿಳಿದು ಅರ್ಜುನನ್ನು ಮನೆ ಬಿಟ್ಟು ಹೊರಗೆ ಹಾಕಿರಬೇಕು, ಅದಕ್ಕೆ ಅವನು ನಿನಗೆ ಫೋನ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಂದನಾ, ಅರ್ಜುನ್ ಮನೆಯಲ್ಲೇ ಇದ್ದಾರೆ, ಆದಷ್ಟು ಬೇಗ ನಿನ್ನ ಅರ್ಜುನ್ ಮದುವೆ ಮಾಡಿಸ್ತೀನಿ ಅಂತ ಡ್ಯಾಡ್ ನನ್ನ ಮುಂದೆ ಹೇಳಿದ್ರು ಅಂತ ಹೇಳ್ತಾಳೆ. ಆಗ ವಿಕ್ಕಿ, ನಿನಗೆ ಈ ವಿಷಯ ತಿಳಿದ್ರೆ ಬೇಜಾರಾಗುತ್ತದೆ ಅಂತ ತಿಳಿದು ನಿನ್ನ ಮುಂದೆ ಹೇಳಿರ್ಲಿಕ್ಕಿಲ್ಲ, ಅದಕ್ಕೆ ಡ್ಯಾಡ್ ಬೇಜಾರು ಮಾಡ್ಕೊಂಡಿದ್ದಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಕ್ಕ, ನಮ್ಮ ತಂದೆ MLA ಇದ್ದಾರೆ, ರೌಡಿಗಳನ್ನು ಕಳಿಸಿ ಅರ್ಜುನ್ ಯಾವ ಮೂಲೆಯಲ್ಲಿದ್ದರೂ ಕರ್ಕೊಂಡು ಬಂದು ನಿನ್ನ ಜೊತೆ ಮದುವೆ ಮಾಡಿಸ್ತಾರೆ, ಆದರೂ ಕೂಡ ನಾವಿಬ್ಬರು ಕೂಡಿ ಒಂದು ಸಲ JP ಅಂಕಲ್ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅವರಮ್ಮ JP ಮನೆಗೆ ಹೋಗಬೇಡ್ರಿ ಅಂತ ಹೇಳಿದರೂ ಕೂಡ ಕೇಳದೆ ಇಬ್ಬರು JP ಮನೆಗೆ ಹೋಗ್ತಾರೆ. ಇತ್ತ ಮನೆಯಲ್ಲಿ ಭಾರ್ಗವಿಯ ತಾಯಿ ಭಾರ್ಗವಿಗೆ ಫೋನ್ ಮಾಡಿದಾಗ, ನಾನು ಅವಳೊಂದಿಗೆ ಕಠೋರವಾಗಿ ಮಾತಾಡಿದೆ, ಆದರೆ ಈಗ ನಾನು ಅವಳಿಗೆ ಹೇಗೆ ಫೋನ್ ಮಾಡಲಿ, ಅವಳು ಎಲ್ಲೇ ಇದ್ದರೂ ಚೆನ್ನಾಗಿರಲಿ, ಆದರೆ ಅವಳು ಹೇಗಿದ್ದಾಳೆ ಅಂತ ನಾನು ಹೇಗೆ ತಿಳ್ಕೊಳ್ಳಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಿರುವಾಗ ಅಲ್ಲಿಗೆ ಭಾರ್ಗವಿಯ ಸ್ನೇಹಿತರು ಬರ್ತಾರೆ. ಅವರನ್ನು ನೋಡಿ ಭಾರ್ಗವಿಯ ತಾಯಿ ಅವರಿಗೆ ಭಾರ್ಗವಿ ಹೇಗಿದ್ದಾಳೆ ಅಂತ ಒಂದು ಸಲ ಫೋನ್ ಮಾಡಿ ತಿಳ್ಕೊಂಡು ನನಗೆ ಹೇಳ್ರಿ ಅಂತ ಹೇಳಿದ್ರಿಂದ ಅವರು ಭಾರ್ಗವಿಗೆ ಫೋನ್ ಮಾಡ್ತಾರೆ. ಆಗ ಭಾರ್ಗವಿಯು ಅವರಿಗೆ, ನಾನು ಇಲ್ಲಿ ಚೆನ್ನಾಗಿದ್ದೇನೆ, ನನ್ನನ್ನು ಮಹಾರಾಣಿ ಥರ ನೋಡ್ಕೋತಿದ್ದಾರೆ, ಅಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ, ಅವರನ್ನು ಚೆನ್ನಾಗಿ ನೋಡ್ಕೋರಿ, ನಾನು ನಿಮ್ಮ ಅಕೌಂಟಿಗೆ ಹಣ ಹಾಕ್ತೇನೆ, ಅದರಿಂದ ನೀವು ನಮ್ಮ ಮನೆಗೆ ರೇಷನ್ ತೊಗೊಂಡು ಹೋಗಿ ಕೊಡಿ, ನಾನು ಇನ್ನೂ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟು ಅವಳ ಅಪ್ಪ ಅಮ್ಮ ನಾನು ನೆನೆದು ಅಳ್ತಾಳೆ. ಇತ್ತ ಅರ್ಜುನ್ ಮನೆಯಲ್ಲಿ ಒಬ್ಬನೇ ಕುಳಿತು ಪಾಪ ಭಾರ್ಗವಿ ಮದುವೆಯಾಗಿ ಮನೆಗೆ ಬರುವುದು
ಬಗ್ಗೆ ಎಷ್ಟೊಂದು ಕನಸು ಕಂಡಿದ್ರು, ಎಷ್ಟು ಖುಷಿಯಲ್ಲಿದ್ದರು. ಆದರೆ ಅವರ ಖುಷಿಗೆ ಕೊಳ್ಳಿ ಇಟ್ಟು ಅವರನ್ನು ನಾನು ಈ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಮೊದಲೇ ಈ ಮನೆಯವರು ಡ್ಯಾಡ್ ಅಂದರೆ ಭಾರ್ಗವಿಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ನಮ್ಮ ಮನೆಯವರೆಲ್ಲ ಅವರಿಗೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಬೃಂದಾ ಅಲ್ಲಿಗೆ ಬಂದು ನಾಟಕವಾಡ್ತಾ, ಅರ್ಜುನ್, ಭಾರ್ಗವಿ ಈಗ ಹೇಗಿದ್ದಾಳೆ, ನೋವು ಕಡಿಮೆ ಆಗಿದೆಯಾ ಅಂತ ಕೇಳ್ತಾಳೆ. ಆಗ ಅರ್ಜುನ್, ಪರವಾಗಿಲ್ಲ, ಮುಲಾಮು ಹಚ್ಚಿದ್ದೀನಿ, ಸ್ವಲ್ಪ ನೋವು ಕಡಿಮೆ ಆಗಿದೆ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಬೃಂದಾ, ಅತ್ತೆ, ಚಿಕ್ಕತ್ತೆ, ಭಾರ್ಗವಿಗೆ ಹಾಗೆ ಮಾಡಬಾರ್ದಿತ್ತು. ಆಕಸ್ಮಿಕವಾಗಿ ಬೆಂಕಿ ಹತ್ತಿದ್ರೆ ಅವಳೇನು ಮಾಡಬೇಕು ಅಂತ ಹೇಳ್ತಾಳೆ. ಆಗ ಅರ್ಜುನ್, ಅದು ನಿಮಗೆ ಅರ್ಥ ಆಗಿದೆ, ಆದರೆ ಅವರಿಗೆ ಅರ್ಥ ಆಗಿಲ್ಲ. ಎಲ್ಲರೂ ತಮ್ಮ ಮನೆಯ ಹೆಣ್ಮಕ್ಳನ್ನು ಎಷ್ಟು ಪ್ರೀತಿ ಗೌರವದಿಂದ ನೋಡ್ಕೋತಾರೆ, ಹಾಗೆಯೇ ಬೇರೆ ಮನೆಯಿಂದ ಬಂದ ಹೆಣ್ಮಕ್ಳನ್ನು ಅಷ್ಟೇ ಪ್ರೀತಿ ಗೌರವದಿಂದ ನೋಡ್ಕೋಬೇಕಲ್ವಾ ಅತ್ತಿಗೆ. ಸೊಸೆ ಅಂದರೆ ಯಾವಾಗಲೂ ಜಗಳವಾಡದೆ ಅಮ್ಮ ಮಗಳ ಥರನೂ ಇರ್ಬೋದಲ್ವಾ. ಈಗ ಭಾರ್ಗವಿ ನನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬಂದಾಗಿದೆ. ಅವರು ನಿಜಾನ ಅರ್ಥ ಮಾಡ್ಕೋಬೇಕಲ್ವಾ. ಭಾರ್ಗವಿ ಮುಂದೆನೇ ವಂದನಾನೇ ಈ ಮನೆ ಸೊಸೆ ಅಂತ ಹೇಳ್ತಾರೆ. ಇದರಿಂದ ಭಾರ್ಗವಿಯವರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನನಗಂತೂ ಈ ವಂದನನ ಹೆಸರು ಕೇಳಿದ್ರೆ ಮೈಯೆಲ್ಲ ಉರಿತೆ. ಈಗಲೂ ಇವರೆಲ್ಲ ಮಾತಾಡೋದು ಕೇಳಿದ್ರೆ ಭಾರ್ಗವಿಯನ್ನು ಮನೆಯಿಂದ ಹೊರಗೆ ಹಾಕಿ ವಂದನನ ಜೊತೆ ಮದುವೆ ಮಾಡೋ ಥರ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಬೃಂದಾ ಮನಸ್ಸಿನಲ್ಲಿ ಅಂದ್ಕೊಳ್ಳೋದೇನು, ಹಾಗೆ ಮಾಡ್ತೀವಿ, ಪ್ಲ್ಯಾನ್ ಸಕ್ಸಸ್ ಆಗೋದು ಒಂದೇ ಬಾಕಿ ಇದೆ ಅಂತ ಅಂದ್ಕೊಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.